ಚಿತ್ರವು ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿದ ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ ಮೊದಲ ಅಧ್ಯಾಯ ಭಾಗವಾಗಿದೆ. ಕ್ಲೀನ್ ಪ್ರೊಡಕ್ಷನ್ಸ್ ನಿರ್ಮಿಸಿರುವ ಈ ಆನಿಮೇಷನ್ ಚಲನಚಿತ್ರವನ್ನು ಹೊಂಬಾಳೆ ಫಿಲ್ಮ್ಸ್ ಜಾಗತಿಕವಾಗಿ ಪ್ರಸ್ತುತಪಡಿಸಲಿದೆ. ಇದು ಭಾರತೀಯ ಪೌರಾಣಿಕ ಕಥೆಗಳನ್ನು ಆಧುನಿಕ ತಂತ್ರಜ್ಞಾನ ಮತ್ತು ದೃಶ್ಯ ವೈಭವದೊಂದಿಗೆ ಬಿಗ್ ಸ್ಕ್ರೀನ್ ಮೇಲೆ ತಂದ ಒಂದು ಅದ್ಭುತ ಪ್ರಯೋಗ. ಡಿಸ್ನಿ ಮತ್ತು ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನಂತೆ ಭಾರತೀಯ ಪುರಾಣಗಳನ್ನು ಆಧರಿಸಿದ ಇಂತಹ ಒಂದು ದೊಡ್ಡ ಸರಣಿಯನ್ನು ನಿರ್ಮಿಸುವ ಈ ಯೋಜನೆ ಭಾರತೀಯ ಆನಿಮೇಷನ್ ಉದ್ಯಮಕ್ಕೆ ಹೊಸ ದಿಕ್ಕನ್ನು ತೋರಿಸಿದೆ. ಚಿತ್ರವು ಶ್ರೀಮದ್ ಭಾಗವತ ಪುರಾಣದಲ್ಲಿ ವಿವರಿಸುವ ವಿಷ್ಣುವಿನ 4ನೇ ಅವತಾರವಾದ ನರಸಿಂಹನ ಕಥೆಯನ್ನು ಆಧರಿಸಿದೆ. ಇದು ಕೇವಲ ಧಾರ್ಮಿಕ ಚಿತ್ರವಾಗದೆ ತಂದೆ ಮತ್ತೆ ಮಗನ ನಡುವಿನ ಭಕ್ತಿ, ನಂಬಿಕೆ ಮತ್ತು ಅಹಂಕಾರದ ಹೋರಾಟವನ್ನು ಅದ್ಭುತವಾಗಿ ಚಿತ್ರಿಸಿದೆ. ಚಿತ್ರದ ಬಿಡುಗಡೆಯು ದಿನಾಂಕ ಜುಲೈ 25, 2025 ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಏಕಕಾಲಕ್ಕೆ ತೆರೆ ಕಂಡಿತ್ತು. ಚಿತ್ರವು ಕೇಂದ್ರ ಕಥಾವಸ್ತುವು ದಾನವರ ರಾಜ ಹಿರಣ್ಯಕಶಿಪು ಮತ್ತು ಅವರ ಮಗ ಪ್ರಹ್ಲಾದನ ಸುತ್ತುತ್ತದೆ. ವರಗಳ ಬಲದಿಂದ ಅಹಂಕಾರಿ, ಅತಿಯಾದ ತಪಸ್ಸಿನ ನಂತರ ಹಿರಣ್ಯಕಶಿಪು ಬ್ರಹ್ಮನಿಂದ ಅಮರತ್ವ ವರವನ್ನು ಪಡೆಯುತ್ತಾನೆ. ಆ ವರಗಳ ಪ್ರಕಾರ ಅವರನ್ನು ಹಗಲು ಅಥವಾ ರಾತ್ರಿಯಲ್ಲಿ, ಮನೆಯ ಒಳಗೆ ಅಥವಾ ಹೊರಗೆ, ಭೂಮಿಯ ಮೇಲೆ ಅಥವಾ ಆಕಾಶದಲ್ಲಿ, ಮನುಷ್ಯ ಅಥವಾ ಪ್ರಾಣಿಯಿಂದ ಯಾವುದೇ ಆಯುಧದಿಂದ ಕೊಲ್ಲಲು ಸಾಧ್ಯವಿಲ್ಲ. ಈ ವರದಿಂದ ಅಹಂಕಾರಿಯಾದ ಹಿರಣ್ಯಕಶಿಪು ತಾನೇ ದೇವರು ಎಂದು ಘೋಷಿಸಿ ಎಲ್ಲರೂ ತನ್ನನ್ನೇ ಪೂಜಿಸಬೇಕೆಂದು ಆಜ್ಞಾಪಿಸುತ್ತಾರೆ. ಆದರೆ ಪ್ರಹ್ಲಾದನ ಅಚಲ ಭಕ್ತಿ, ಹಿರಣ್ಯಕಶಿಪನ ಮಗನಾದ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ. ತಂದೆಯ ಆಜ್ಞೆ ಮತ್ತೆ ಚಿತ್ರಹಿಂಸೆಗಳಿಗೆ ಹೊರತಾಗಿಯೂ ಪ್ರಹ್ಲಾದ ತನ್ನ ನಂಬಿಕೆಗಳನ್ನು ಎಂದಿಗೂ ಬಿಡುವುದಿಲ್ಲ. ಹಿರಣ್ಯಕಶಿಪು ತನ್ನ ಮಗನಿಗೆ ಅನೇಕ ಬಾರಿ ಶಿಕ್ಷೆ ನೀಡಲು ಪ್ರಯತ್ನಿಸುತ್ತಾರೆ, ಆದರೆ ಪ್ರತಿ ಬಾರಿಯೂ ವಿಷ್ಣು ಪ್ರಹ್ಲಾದನನ್ನು ರಕ್ಷಿಸುತ್ತಾರೆ. ಅಂತಿಮವಾಗಿ ಹಿರಣ್ಯಕಶಿಪು ತನ್ನ ಕೋಪದಲ್ಲಿ ಒಂದು ಕಂಬವನ್ನು ತೋರಿಸಿ, ನಿನ್ನ ವಿಷ್ಣು ಈ ಕಂಬದಲ್ಲಿ ಇದ್ದಾನೆಯೇ ಎಂದು ಕೇಳಿದಾಗ ಪ್ರಹ್ಲಾದ ಅವಶ್ಯಕವಾಗಿಯೂ ಇದ್ದಾರೆ ಎಂದು ಉತ್ತರಿಸುತ್ತಾರೆ. ಆಗ ಕೋಪಗೊಂಡು ಹಿರಣ್ಯಕಶಿಪು ಕಂಬವನ್ನು ಒಡೆದಾಗ ಆ ಕಂಬದಿಂದ ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪದಲ್ಲಿ ನರಸಿಂಹ ಪ್ರಕಟವಾಗುತ್ತಾರೆ. ನರಸಿಂಹರು ಹಿರಣ್ಯಕಶಿಪನ್ನು ತಮ್ಮ ವರಗಳ ನಿಯಮಗಳನ್ನು ಮುರಿಯದೆಯೇ ಸಂಹಾರ ಮಾಡುತ್ತಾರೆ. ಸಂಧ್ಯಾ ಕಾಲದಲ್ಲಿ ಹಗಲು ಮತ್ತು ರಾತ್ರಿಯ ನಡುವೆ ತಮ್ಮ ತೊಡೆಯ ಮೇಲೆ, ಭೂಮಿ ಮತ್ತು ಆಕಾಶದ ಮಧ್ಯೆ, ಮನೆಯ ಹೊಸ್ತಿಲಲ್ಲಿ, ಒಳೆಯ ಮತ್ತು ಹೊರಗೆ ಮತ್ತು ತನ್ನ ಉಗುರುಗಳಿಂದ ತನ್ನ ಆಯುಧವಲ್ಲ ಹಿರಣ್ಯಕಶಿಪುವನ್ನು ಕೊಲ್ಲುತ್ತಾರೆ. ಈ ಮೂಲಕ ಅಹಂಕಾರದ ಮೇಲೆ ನಂಬಿಕೆ ವಿಜಯವನ್ನು ಸಾರುತ್ತಾರೆ. ಅದು ಸತ್ಯಯುಗದ ಕತೆ. ಆಗ ಭೂಮಿಯ ಮೇಲೆ ಅಧರ್ಮ ತನ್ನ ಉತ್ತುಂಗದಲ್ಲಿತ್ತು. ಹಿರಣ್ಯಕಶಿಪು ಎಂಬ ರಾಕ್ಷಸನು ತನ್ನನ್ನು ತಾನೇ ಅಮರನೆಂದು ಭಾವಿಸಿದ್ದರು. ಆಗ ದೇವರುಗಳು ಕೂಡ ಭಯಭೀತರಾಗಿ ರಕ್ಷಣೆಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. ಅವರು ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನು ಪ್ರಸನ್ನಗೊಳಿಸಿ ತಮಗೆ ಸಾವೇ ಬರಬಾರದು ಎಂಬ ವರವನ್ನು ಬೇಡಿಕೊಂಡಿದ್ದರು. ಅವರು ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಯಾವುದೇ ಅಸ್ತ್ರ ಅಥವಾ ಶಸ್ತ್ರದಿಂದ ಮನೆಯ ಒಳಗೆ ಅಥವಾ ಹೊರಗೆ, ಮನುಷ್ಯನಿಂದ ಅಥವಾ ಪ್ರಾಣಿಯಿಂದ ಸಾಯಬಾರದು. ಅವರ ಅಹಂಕಾರ ಎಷ್ಟು ಹೆಚ್ಚಾಯಿತೆಂದರೆ ಅವರು ತನ್ನನ್ನು ತಾನೇ ದೇವರು ಎಂದು ಭಾವಿಸಿ ತಮ್ಮ ಮಗನಾದ ಪ್ರಹ್ಲಾದನಿಗೆ ಹಿಂಸೆ ನೀಡಲು ಪ್ರಾರಂಭಿಸಿದರು. ಏಕೆಂದರೆ ಪ್ರಹ್ಲಾದರು ಶ್ರೀ ಹರಿ ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಪ್ರಹ್ಲಾದನ ನಂಬಿಕೆಯನ್ನು ನಾಶಪಡಿಸಲು ಎಲ್ಲಾ ರೀತಿಯ ದೌರ್ಜನ್ಯಗಳನ್ನು ಮೀರಿ ಹೋದಾಗ ಬ್ರಹ್ಮಾಂಡದಲ್ಲಿ ಗರ್ಜನೆ ಒಂದು ಕೇಳಿಸಿತು. ಅದು ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಉಗ್ರವಾದ ಮತ್ತು ಭವ್ಯವಾದ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪವಾಗಿತ್ತು. ಅವತಾರ ಅವರು ಹುಟ್ಟಿದವರು ಅಲ್ಲ, ಸಾಯುವವರು ಅಲ್ಲ, ಆದರೆ ಧರ್ಮವನ್ನು ರಕ್ಷಿಸಲು ಸಮಯವನ್ನು ಭೇದಿಸಿ ಬಂದಿದ್ದರು. ಚಿತ್ರವು ಅದರ ತಾಂತ್ರಿಕ ಗುಣಮಟ್ಟದಿಂದಾಗಿ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿದೆ. ಆನಿಮೇಷನ್ ಮತ್ತು ದೃಶ್ಯಗಳು. ಚಿತ್ರದ 3D ಆನಿಮೇಷನ್ ಹಾಲಿವುಡ್ ಮಟ್ಟಕ್ಕೆ ಸರಿಸಾಟಿಯಾಗಿದೆ. ಪ್ರತಿಯೊಂದು ಪಾತ್ರದ ವಿನ್ಯಾಸ, ಹಿರಣ್ಯಕಶಿಪುವಿನ ಆಸ್ಥಾನ, ಯುದ್ಧದ ದೃಶ್ಯಗಳು ಮತ್ತು ನರಸಿಂಹನ ಪ್ರಕಟವಾಗುವ ದೃಶ್ಯಗಳು ಅತ್ಯಂತ ಸುಂದರವಾಗಿ ಮತ್ತು ವಾಸ್ತವಿಕವಾಗಿ ಮೂಡಿಬಂದಿದೆ. ವಿಶೇಷವಾಗಿ ನರಸಿಂಹನ ಕ್ರೂರ ಮತ್ತು ದೈವಿಕ ರೂಪವನ್ನು ಅದ್ಭುತವಾಗಿ ಸೃಷ್ಟಿಸಲಾಗಿದೆ. ಸ್ಯಾಮ್ ಸಿ.ಎಸ್ ಅವರ ಸಂಗೀತ ಚಿತ್ರಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದೆ. ಹಿನ್ನೆಲೆ ಸಂಗೀತವು ಕಥೆಯ ಗಂಭೀರತೆಯನ್ನು ಹೆಚ್ಚಿಸಿದೆ. ಭಕ್ತಿ ಗೀತೆಗಳು ಮತ್ತು ಮಂತ್ರಗಳು ಚಿತ್ರಕ್ಕೆ ಆಧ್ಯಾತ್ಮಿಕ ಸ್ಪರ್ಶ ನೀಡಿವೆ. ನರಸಿಂಹನ ಗರ್ಜನೆ ಮತ್ತು ಇತರ ಪಾತ್ರಗಳ ಧ್ವನಿ ವಿನ್ಯಾಸವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ರಚಿಸಲಾಗಿದೆ. ನಿರ್ದೇಶನ ಮತ್ತು ನಿರ್ಮಾಣ. ಅಶ್ವಿನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಚಿತ್ರವು ಕೇವಲ ಪೌರಾಣಿಕ ಕಥೆಯಾಗಿ ಉಳಿಯದೆ ಭಾವನಾತ್ಮಕ ಮತ್ತು ಕಲಾತ್ಮಕ ಅನುಭವವನ್ನು ನೀಡಿದೆ. ಚಿತ್ರದ ನಿರ್ಮಾಪಕರು ಶಿಲ್ಪಾ ಧವನ್, ಕುಶಾಲ್ ದೇಸಾಯಿ ಮತ್ತು ಚೈತನ್ಯ ದೇಸಾಯಿ. ಇವರು ಭಾರತೀಯ ಪ್ರತಿಭೆಗಳನ್ನು ಬಳಸಿ ಜಾಗತಿಕ ಗುಣಮಟ್ಟದ ಚಿತ್ರವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿತ್ರದ ಸಂಭಾಷಣೆಗಳು ಪ್ರೇಕ್ಷಕರಿಗೆ ಕಥೆಯ ಆಳವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ.
ಪ್ರಹ್ಲಾದ ಮತ್ತು ಹಿರಣ್ಯಕಶಿಪುನ ನಡುವಿನ ಸಂಭಾಷಣೆಗಳು ತಂದೆ ಮಗನ ದ್ವಂದ್ವವನ್ನು ಮತ್ತು ನಂಬಿಕೆ ಮತ್ತು ಅಹಂಕಾರದ ನಡುವಿನ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತೋರಿಸುತ್ತದೆ. ಮಹಾವತಾರ ನರಸಿಂಹ ಚಿತ್ರ ಕೇವಲ ಒಂದೇ ಚಿತ್ರವಲ್ಲ, ಇದು ಹೊಂಬಾಳೆ ಫಿಲ್ಮ್ಸ್ನ ಬಹುದೊಡ್ಡ ಯೋಜನೆಯ ಒಂದು ಭಾಗ. ಈ ಯೂನಿವರ್ಸ್ ವಿಷ್ಣುವಿನ ದಶಾವತಾರ ಕಥೆಗಳನ್ನು ಆಧರಿಸಿ ಸುಮಾರು 1 ದಶಕದವರೆಗೆ ಚಿತ್ರವನ್ನು ನಿರ್ಮಿಸುವ ಯೋಜಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಯೋಜನೆ ಕೇವಲ ಸಿನಿಮಾ ಸರಣಿಯಲ್ಲ, ಇದನ್ನು ಮಲ್ಟಿ ಪ್ಲಾಟ್ಫಾರ್ಮ್ ಇನಿಷಿಯೇಟಿವ್ ಆಗಿದ್ದು ಕಾಮಿಕ್ಸ್, ವಿಡಿಯೋ ಗೇಮ್ಗಳು, ಡಿಜಿಟಲ್ ಸ್ಟೋರಿ ಟೆಲ್ಲಿಂಗ್ ಮತ್ತು ಸಂಗ್ರಹ ಯೋಗ್ಯ ವಸ್ತುಗಳನ್ನು ಒಳಗೊಂಡಿದೆ. ಇದರ ಮುಖ್ಯ ಉದ್ದೇಶ ಭಾರತದ ಪೌರಾಣಿಕ ಕಥೆಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಜಾಗತವಾಗಿ ಪ್ರಸ್ತುತಪಡಿಸುವುದು. ಮಹಾವತಾರ ನರಸಿಂಹ ಚಿತ್ರಕ್ಕೆ ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಚಿತ್ರದ ಆನಿಮೇಷನ್, ದೃಶ್ಯ ವೈಭವ ಮತ್ತು ಕಥಾ ವಸ್ತು ಎಲ್ಲರೂ ಮೆಚ್ಚಿದ್ದಾರೆ. ಭಾರತೀಯ ಆನಿಮೇಷನ್ ಚಿತ್ರರಂಗದಲ್ಲಿ ಇದೊಂದು ದೊಡ್ಡ ಹೆಜ್ಜೆ ಎಂದು ಅನೇಕರು ಪ್ರಶಂಸಿಸಿದ್ದಾರೆ. ಚಿತ್ರದ ಆರಂಭಿಕ ಪ್ರಕ್ರಿಯೆ ಉತ್ತಮವಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ನಿಧಾನವಾಗಿ ಅಂದರೆ ಸ್ಥಿರವಾದ ಯಶಸ್ಸು ಕಂಡಿದೆ. ಅದರಲ್ಲೂ ಮುಖ್ಯವಾಗಿ ಹಿಂದಿ ಭಾಷೆಯಲ್ಲಿ ಉತ್ತಮ ಕಲೆಕ್ಷನ್ ಮಾಡಿದ್ದು ದೇಶದಾದ್ಯಂತ ಈ ಚಿತ್ರ ಜನಪ್ರಿಯವಾಗಲು ಕಾರಣವಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಮಹಾವತಾರ ನರಸಿಂಹ ಎಂಬ ಹ್ಯಾಶ್ಟ್ಯಾಗ್ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ಆಗಿದ್ದು ಚಿತ್ರದ ಕುರಿತು ದೊಡ್ಡ ಮಟ್ಟದ ಚರ್ಚೆಗಳು ನಡೆದಿವೆ. ಭಕ್ತಿ ಮತ್ತು ಕಥೆಯ ಸೌಹಾರ್ದತೆಯನ್ನು ಮೆಚ್ಚಿ ಜನರು ಸಕಾರಾತ್ಮಕ ವಿಮರ್ಶೆಗಳನ್ನು ಹಂಚಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಹಾವತಾರ ನರಸಿಂಹ ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಪ್ರಯೋಗವಾಗಿದೆ. ಇದು ಕೇವಲ ಹಣ ಗಳಿಸುವ ಉದ್ದೇಶದಿಂದ ಮಾಡಿದ್ದಲ್ಲ, ಬದಲಾಗಿ ಭಾರತದ ಶ್ರೀಮಂತ ಪರಂಪರೆಯನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಪ್ರದರ್ಶಿಸುವ ಒಂದು ದೊಡ್ಡ ಸಾಹಸ. ಈ ಯಶಸ್ಸು ಭವಿಷ್ಯದ ಮಹಾವತಾರ ಸರಣಿ ಚಿತ್ರಗಳಿಗೆ ದೊಡ್ಡ ಸ್ಫೂರ್ತಿ ನೀಡಲಿದೆ. ಹೊಂಬಾಳೆ ಫಿಲ್ಮ್ಸ್ನ ದೃಷ್ಟಿಕೋನ. ವಿಜಯ್ ಕಿರಂಗದೂರ್. ಭಾರತೀಯ ಕಥೆಗಳ ಜಾಗತೀಕರಣ. ಹೊಂಬಾಳೆ ಫಿಲ್ಮ್ಸ್ನ ಸಂಸ್ಥಾಪಕರಾದ ವಿಜಯ್ ಕಿರಂಗದೂರ್ ಅವರ ಮುಖ್ಯ ಉದ್ದೇಶ ಭಾರತದ ಪೌರಾಣಿಕ ಕಥೆಗಳನ್ನು ಜಾಗತಿಕವಾಗಿ ಪ್ರಸ್ತುತಪಡಿಸುವುದು. ಅವರು ಹೇಳಿದಂತೆ ಸೂಪರ್ ಮ್ಯಾನ್ ಮತ್ತು ಸ್ಪೈಡರ್ ಮ್ಯಾನ್ ನಂತಹ ಪಾತ್ರಗಳು ಭಾರತದಲ್ಲಿ ಜನಪ್ರಿಯವಾಗಿರುವಾಗ ನಮ್ಮದೇ ದೇವತೆಗಳಾದ ರಾಮ, ಕೃಷ್ಣ, ನರಸಿಂಹರ ಕಥೆಗಳು ಎಲ್ಲರಿಗೂ ತಲುಪಬೇಕು ಎಂಬುದು ಅವರ ಆಶಯ. ಈ ಉದ್ದೇಶದಿಂದಲೇ ಅವರು ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಹೊಸ ಪೀಳಿಗೆಗೆ ಸಂಪರ್ಕ. ಆನಿಮೇಷನ್ ರೂಪದಲ್ಲಿ ಕಥೆಗಳನ್ನು ಹೇಳುವ ಮೂಲಕ ಇಂದಿನ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಮತ್ತು ಪುರಾಣಗಳ ಬಗ್ಗೆ ಆಸಕ್ತಿ ಮೂಡಿಸುವುದು ಅವರ ಗುರಿಯಾಗಿದೆ. ಆಧುನಿಕ ತಂತ್ರಜ್ಞಾನದೊಂದಿಗೆ ನಮ್ಮ ಕಥೆಗಳು ಹೇಳುವುದರಿಂದ ಮಕ್ಕಳು ಮತ್ತು ಯುವಕರು ಸುಲಭವಾಗಿ ಸಂಪರ್ಕ ಸಾಧಿಸಬಹುದು ಎಂದು ಅವರು ನಂಬಿದ್ದಾರೆ. ಹೊಂಬಾಳೆ ಸಂಸ್ಥೆಯು ಕೇವಲ ಒಂದು ಚಿತ್ರವಲ್ಲ, ಬದಲಾಗಿ ಮುಂದಿನ 12 ವರ್ಷಗಳಲ್ಲಿ ದಶಾವತಾರ ಸರಣಿ ಚಿತ್ರವನ್ನು ನಿರ್ಮಿಸಲು ಯೋಜಿಸಿದೆ. ಇದು ಒಂದು ದೊಡ್ಡ ಮಟ್ಟದ ಯೋಚನೆಯಾಗಿದೆ. ನಿರ್ದೇಶಕ ಅಶ್ವಿನ್ ಕುಮಾರ್ ಅವರ ಮಾತು. ಹೊಸ ಮಾಧ್ಯಮದ ಬಳಕೆ. ನಿರ್ದೇಶಕ ಅಶ್ವಿನ್ ಕುಮಾರ್ ಅವರು ನರಸಿಂಹಸ್ವಾಮಿಯ ಕಥೆಯನ್ನು ಹೊಸ ಮಾಧ್ಯಮದ ಆನಿಮೇಷನ್ ಮೂಲಕ ಹೇಳುವ ಅಗತ್ಯವಿದೆ ಎಂದು ಭಾವಿಸಿದ್ದಾರೆ. ಇದು ಇಂದಿನ ಮಕ್ಕಳು ಮತ್ತು ಪೋಷಕರು ಎರಡಕ್ಕೂ ಪ್ರಸ್ತುತವಾಗಿದೆ. ಪೌರಾಣಿಕ ಕಥೆಗಳ ರಕ್ಷಣೆ. ಈ ರೀತಿಯ ಆನಿಮೇಷನ್ ಚಿತ್ರಗಳನ್ನು ನಿರ್ಮಿಸುವುದು ನಮ್ಮ ಪರಂಪರೆ ಅಥವಾ ಸಂಸ್ಕೃತಿಯನ್ನು ಭವಿಷ್ಯದ ಪೀಳಿಗೆಗಾಗಿ ಸಂರಕ್ಷಿಸಬಹುದು ಎಂದು ಹೇಳಿದ್ದಾರೆ. ದೈವಿಕ ಅನುಗ್ರಹ. ನರಸಿಂಹಸ್ವಾಮಿಯ ಕಥೆಯನ್ನು ಚಿತ್ರೀಕರಿಸುವುದು ಒಂದು ದೈವಿಕ ಅನುಗ್ರಹ ಎಂದು ಅಶ್ವಿನ್ ಕುಮಾರ್ ಹೇಳಿದ್ದಾರೆ. ಈ ಕಥೆಯು ಕೇವಲ ಒಂದು ಧಾರ್ಮಿಕ ಕಥೆಯಾಗಿರದೆ ರಕ್ಷಣೆ ಮತ್ತು ನ್ಯಾಯದ ಮಹತ್ವವನ್ನು ಸಾರುತ್ತದೆ. ನಿರ್ಮಾಪಕಿ ಶಿಲ್ಪಾ ಧವನ್ ಅವರು ಹೇಳಿಕೆ. 5 ವರ್ಷದ ಶ್ರಮ. ನಿರ್ಮಾಪಕಿ ಶಿಲ್ಪಾ ಧವನ್ ಅವರು ಈ ಚಿತ್ರ 5 ವರ್ಷಗಳ ನಿರಂತರ ಪ್ರಯತ್ನದ ಫಲ ಎಂದು ಹೇಳಿದ್ದಾರೆ. ನರಸಿಂಹ ಮತ್ತು ವರಾಹನ ದೈವಿಕ ಕಥೆಯನ್ನು ಜಗತ್ತಿಗೆ ತರಲು ಸಜ್ಜಾಗಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಕಥೆಯ ಆತ್ಮಕ್ಕೆ ಒತ್ತು. ಚಿತ್ರದ ಪ್ರತಿ ಕ್ಷಣ, ಪ್ರತಿ ದೃಶ್ಯ, ಪ್ರತಿ ಉಸಿರು ಕಥೆಯ ಆತ್ಮವಾಗಿದೆ. ಪ್ರೇಕ್ಷಕರ ಮನಸ್ಸನ್ನು ತಲುಪುವ ದೃಶ್ಯ ವೈಭವಕ್ಕಾಗಿ ಸಿದ್ಧರಾಗಿದೆ ಎಂದು ಅವರು ಹೇಳಿದ್ದಾರೆ. ಚಿತ್ರತಂಡದ ಒಟ್ಟಾರೆ ಅಭಿಪ್ರಾಯ. ಚಿತ್ರತಂಡವು ಮಹಾವತಾರ ನರಸಿಂಹ ಭಾರತೀಯ ಆನಿಮೇಷನ್ ಚಲನಚಿತ್ರಗಳಿಗೆ ಒಂದು ಹೊಸ ಮಾನದಂಡವನ್ನು ನಿಗದಿಪಡಿಸಿದೆ ಎಂದು ನಂಬಿದೆ. ಚಿತ್ರದ ಯಶಸ್ಸು ತಂಡಕ್ಕೆ ಮುಂದಿನ ದಶಾವತಾರಗಳ ಚಿತ್ರವನ್ನು ನಿರ್ಮಿಸಲು ಇನ್ನಷ್ಟು ಉತ್ಸಾಹ ಮತ್ತು ಸ್ಫೂರ್ತಿ ನೀಡಿವೆ. ಚಿತ್ರವು ವಿವಿಧ ದೇಶಗಳಲ್ಲಿ ವಿಭಿನ್ನ ಭಾಷೆಗಳಲ್ಲಿ ಬಿಡುಗಡೆಯಾಗುವ ಮೂಲಕ ನಮ್ಮ ಪುರಾಣಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದೆ ಎಂದು ಚಿತ್ರತಂಡ ಹೇಳಿದೆ. ಈ ಹೇಳಿಕೆಗಳಿಂದ ಚಿತ್ರತಂಡವು ಈ ಚಿತ್ರವನ್ನು ಕೇವಲ ಒಂದು ಸಿನಿಮಾ ಎಂದು ನೋಡದೆ ಭಾರತೀಯ ಸಂಸ್ಕೃತಿ ಮತ್ತು ಪುರಾಣಗಳನ್ನು ಆಧುನಿಕ ಮಾಧ್ಯಮದ ಮೂಲಕ ಜಾಗತಿಕವಾಗಿ ಪ್ರಚಾರ ಮಾಡುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿ ನೋಡುತ್ತಿದೆ ಎಂದು ಸ್ಪಷ್ಟವಾಗುತ್ತದೆ. ಮಹಾವತಾರ ನರಸಿಂಹನ ಚಿತ್ರವು ಬಿಡುಗಡೆಯಾದ ಮೊದಲ ವಾರದಲ್ಲಿ ಭಾರತದಾದ್ಯಂತ ಉತ್ತಮ ಗಳಿಕೆ ಕಂಡಿದೆ. ಈ ಚಿತ್ರದ ಕಲೆಕ್ಷನ್ ಕುರಿತು ಲಭ್ಯವಿರುವ ಕೆಲವು ಮಾಹಿತಿ. ಮೊದಲ ವಾರದ ಒಟ್ಟು ಗಳಿಕೆ. ಚಿತ್ರವು ಮೊದಲ 7 ದಿನಗಳಲ್ಲಿ ಭಾರತದಲ್ಲಿ ಅಂದಾಜು 44.75 ಕೋಟಿ ನಿವ್ವಳ ಕಲೆಕ್ಷನ್ ಮಾಡಿದೆ. 8 ದಿನಗಳ ಒಟ್ಟು ಗಳಿಕೆ. 8 ದಿನಗಳಲ್ಲಿ ಒಟ್ಟು 52.45 ಕೋಟಿ ನಿವ್ವಳ ಕಲೆಕ್ಷನ್ ಮಾಡಿದೆ. ಇದು ಭಾರತೀಯ ಆನಿಮೇಷನ್ ಚಿತ್ರವೊಂದಕ್ಕೆ ದೊಡ್ಡ ಯಶಸ್ವಿ ಎಂದು ಪರಿಗಣಿಸಲಾಗಿದೆ. ಒಟ್ಟು ವಿಶ್ವವ್ಯಾಪಿ
ದಿನಗಳಲ್ಲಿ 62.40 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಹೆಚ್ಚು ಕಲೆಕ್ಷನ್ ಮಾಡಿದ ಭಾಷೆ ಚಿತ್ರದ ಹಿಂದಿ ಆವೃತ್ತಿಯು ಹೆಚ್ಚು ಗಳಿಕೆಯನ್ನು ಮಾಡಿದೆ. ಇದು ಭಾರತದ ಉತ್ತರ ಭಾಗದಲ್ಲಿ ಪೌರಾಣಿಕ ಕಥೆಗಳಿಗೆ ಇರುವ ಆಸಕ್ತಿಯನ್ನು ತೋರಿಸುತ್ತದೆ. ಇದರ ನಂತರ ತೆಲುಗು ಆವೃತ್ತಿಯ ಉತ್ತಮ ಗಳಿಕೆ ಕಂಡಿದೆ. ಚಿತ್ರದ ಬಜೆಟ್ ಸರಿಸುಮಾರು 15 ಕೋಟಿ ಎಂದು ಹೇಳಲಾಗಿದ್ದು, ಕಲೆಕ್ಷನ್ ಬಜೆಟ್ಗಿಂತ 3 ಪಟ್ಟು ಹೆಚ್ಚಾಗಿದೆ. ಈ ಯಶಸ್ಸು ಚಿತ್ರಕ್ಕೆ ಸೂಪರ್ ಹಿಟ್ ಸ್ಥಾನಮಾನವನ್ನು ತಂದುಕೊಟ್ಟಿದೆ. ಹೊಂಬಾಳೆ ಫಿಲ್ಮ್ಸ್ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಪ್ರಮುಖ ನಿರ್ಮಾಣ ಸಂಸ್ಥೆಯಾಗಿದ್ದು, ಕೆಜಿಎಫ್ ಸರಣಿ ಮತ್ತು ಕಾಂತಾರದಂತಹ ಬ್ಲಾಕ್ ಬಸ್ಟರ್ ಚಿತ್ರಗಳ ಮೂಲಕ ಜನಪ್ರಿಯತೆ ಗಳಿಸಿದೆ. ಈ ಸಂಸ್ಥೆಯು ಇದೀಗ ಭಾರತೀಯ ಪೌರಾಣಿಕ ಕಥೆಗಳನ್ನು ಆಧರಿಸಿದ ಒಂದು ವಿಶಿಷ್ಟವಾದ ಪ್ರಯೋಗಕ್ಕೆ ಕೈ ಹಾಕಿದೆ. ಅದೇ ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್. ಈ ಯೂನಿವರ್ಸ್ನ ಮೊದಲ ಚಿತ್ರವೇ ಮಹಾವತಾರ ನರಸಿಂಹ. ಈ ಚಿತ್ರವನ್ನು ಕ್ಲೀನ್ ಪ್ರೊಡಕ್ಷನ್ ನಿರ್ಮಿಸಿದೆ ಮತ್ತು ಹೊಂಬಾಳೆ ಫಿಲ್ಮ್ಸ್ ಪ್ರಸ್ತುತಪಡಿಸಿದೆ. ಈ ಚಿತ್ರವು ಆನಿಮೇಷನ್ ರೂಪದಲ್ಲಿ ತೆರೆಗೆ ಬಂದಿದ್ದು, ಶ್ರೀಮದ್ ಭಾಗವತ ಪುರಾಣದಲ್ಲಿ ಉಲ್ಲೇಖವಾಗಿರುವ ನರಸಿಂಹಸ್ವಾಮಿ ಅವತಾರದ ಕಥೆಯನ್ನು ಆಧರಿಸಿದೆ. ಈ ಚಿತ್ರವು ಕೇವಲ ಒಂದು ಆನಿಮೇಷನ್ ಸಿನಿಮಾವಲ್ಲ, ಬದಲಿಗೆ ಭಾರತದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಹೊಸ ಪೀಳಿಗೆಗೆ ತಲುಪಿಸುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಮಹಾವತಾರ ನರಸಿಂಹ ಚಿತ್ರದ ಕಥೆಯು ಬಹುತೇಕ ಎಲ್ಲರಿಗೂ ತಿಳಿದಿರುವ ಪೌರಾಣಿಕ ಕಥೆಯಾಗಿದೆ. ದಾನವರ ರಾಜಾದ ಹಿರಣ್ಯಕಶಿಪು ತಪಸ್ಸು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆಯುತ್ತಾರೆ. ಆ ವರಗಳ ಪ್ರಕಾರ ಅವರನ್ನು ಹಗಲು ಅಥವಾ ರಾತ್ರಿಯಲ್ಲಿ ಮನೆಯ ಒಳಗೆ ಅಥವಾ ಹೊರಗೆ, ಭೂಮಿಯ ಮೇಲೆ ಅಥವಾ ಆಕಾಶದಲ್ಲಿ, ಮನುಷ್ಯ ಅಥವಾ ಪ್ರಾಣಿಯಿಂದ ಯಾವುದೇ ಆಯುಧದಿಂದ ಕೊಲ್ಲಲು ಸಾಧ್ಯವಿಲ್ಲ. ಈ ವರಗಳ ಬಲದಿಂದ ಅಹಂಕಾರಿಯಾಗಿ ಅವರು ತನ್ನನ್ನು ತಾವೇ ದೇವರಂತೆ ಪೂಜಿಸಬೇಕೆಂದು ಜಗತ್ತಿನಲ್ಲಿ ಸಾರುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.